ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಧ್ವನವಮಿಯ ವಿಶೇಷತೆಗಳನ್ನು ನಮ್ಮ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಈ ವ್ಲಾಗ್ನ ತಪ್ಪದೆ ನೋಡಿ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಾನು ಮುಂದಿನ ವ್ಲಾಗ್ನಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಇವತ್ತು ಮಧ್ವಾಚಾರ್ಯರ ಒಂದು ಮಧ್ವನವಮಿ ಸಂದರ್ಭದಲ್ಲಿ ನಮ್ಮ ಕುಲಗುರುಗಳು ಮಧ್ವಾಚಾರ್ಯರು ಅವ್ರ ಬಗ್ಗೆ ಕೆಲವು ವಿಷಯಗಳನ್ನು ನೀವು ತಿಳಿಸ್ಕೊಡ್ಬೇಕು. ಮಧ್ವಾಚಾರ್ಯರು ಯಾರು ಅಂತಲೇ ಕೆಲವ್ರಿಗೆ ಗೊತ್ತಿರಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಮತ್ತು ಅವ್ರು ಹುಟ್ಟಿದ್ದೆಲ್ಲಿ, ಅವ್ರ ವಿಶೇಷತೆಗಳನ್ನು ನಮ್ಮ ಈ ಬ್ಲಾಗ್ ಮುಖಾಂತರ ತಿಳಿಸ್ಕೊಡ್ಬೇಕು. ಮಧ್ವಾಚಾರ್ಯರು ಕರ್ನಾಟಕದವರು ಮೊದಲದು, ಅಲ್ಲಿಂದ ಪ್ರಶ್ನೆ. ನಮ್ಮ ಮಿಕ್ಕ ಯಾವ ಆಚಾರ್ಯರು ಕರ್ನಾಟಕದ ಆಚಾರ್ಯರು ಅಂತಿಲ್ಲ. ಕರ್ನಾಟಕದಲ್ಲಿ ಜನ್ಮವೆತ್ತಿ ವಿಶ್ವಾದ್ಯಂತ ಅತ್ಯಂತ ಪ್ರಖ್ಯಾತರಾದಂತಹ ಕನ್ನಡದ ಆಚಾರ್ಯರು ಅವರು ಮಧ್ವಾಚಾರ್ಯರು. ಮೊದಲು ಆ ಹೆಮ್ಮೆ ಕರ್ನಾಟಕದಲ್ಲಿರೋರಿಗೆಲ್ಲ ಇರಬೇಕು. ಮುಖ್ಯಪ್ರಾಣ ದೇವರ ಅವತಾರ ಅಂತ ಅದು ಅವರು ಜೀವನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಅದು ಜಗತ್ತಿನಲ್ಲಿ ಅವರ ಮಾತಿನಿಂದಲೂ ಎಲ್ಲರ ಮಾತಿನಿಂದಲೂ ಕೂಡ ಅದು ನಿರ್ಣಯವಾಗಿರ್ತಕ್ಕಂಥದ್ದು, ನಿರ್ಣೀತವಾಗಿರ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ವಿಚಾರ, ಆಚಾರ್ಯರ ಒಂದು ಮಹಿಮೆ. ಇದೊಂದು ಅವರು ಉಡುಪಿ ಕ್ಷೇತ್ರದ ಹತ್ತಿರ ಪಾಜಕ ಅಂತಿದೆ. ಅಲ್ಲಿ ಪಾಜಕದಲ್ಲಿ ವಿಮಾನಗಿರಿ ಅಂತ ದುರ್ಗಾದೇವಿಯ ಬೆಟ್ಟ ಇದೆ, ಪಕ್ಕದಲ್ಲಿ ಪರಶುರಾಮ ದೇವರಿದ್ದಾರೆ. ಅಲ್ಲಿ ಆ ಪಾಜಕದಲ್ಲಿ ಅವತಾರ ಮಾಡಿದ್ದು ಹತ್ತಿರದಲ್ಲಿ. ಅದಕ್ಕೆ ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನವರ್ಣೇತಿ ಕೋವಿದಃ ಎಂ ಸತ್ಯ ಲೋಕೇಶ್ವರ ಪ್ರಾಣ ಯತ್ರ ಅವತಾರದುತ್ಸುಕಃ ಅಂತ ವಾದಿರಾಜರು ಅದನ್ನು ಕೊಂಡಾಡ್ತಾರೆ. ಇನ್ನು ಅಪೂರ್ವ ಏನು ಅಂತ ಕೇಳಿದರೆ, ಎಷ್ಟು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಪಾಜಕ ಅಂತ ಕೇಳಿದರೆ, ನಮ್ಮ ಆಚಾರ್ಯರು ಹುಡುಕೊಂಡು ಅಲ್ಲೇ ಅವತಾರ ಮಾಡಬೇಕು ಅಂತ ಅವತಾರ ಮಾಡಿದ್ರಲ್ಲ, ಎಂಥ ಅಪೂರ್ವವಾದಂಥದ್ದು ಅಂತ ಅದಕ್ಕೆ ಪಾಚಕ ಅಂತ ಕರೆಯೋದು. ಪಾಚಕ ಕ್ಷೇತ್ರ ಲೋಕಕ್ಕೆಲ್ಲ ಅದು ಭೀಮಸೇನ ದೇವರಾಗಿದ್ದಾಗ ಅವರು ಪಾಚಕರಾಗಿದ್ದರು. ಪಾಚಕರು ಅಂದರೆ ಅಡುಗೆ ಮಾಡೋರಿಗೆ ಪಾಚಕರು ಅಂತೇವೆ. ವಿರಾಟನ ರಾಜ್ಯದಲ್ಲಿ 1 ವರ್ಷಗಳ ಕಾಲ ಅವರು ಅಡುಗೆಯನ್ನು ಮಾಡಿ ಭಗವತ್ ಪ್ರಸಾದವನ್ನು ಎಲ್ಲರಿಗೂ ಉಣಿಸಿದರು. ಜ್ಞಾನ ಪ್ರಸಾದವನ್ನು ಲೋಕಕ್ಕೆ ಉಣಿಸಲಿಕ್ಕೆ ಅಂತ ಪಾಚಕವನ್ನು ಆರಿಸಿಕೊಂಡು ಪಾಚಕದಲ್ಲಿ ಅವರು ಅವತಾರ ಮಾಡಿ ಬಂದರು. ವಿಶೇಷ 7 ತುಂಬಿ 8ನೇ ವಯಸ್ಸಿಗೆ ಅದಾದ ಮೇಲೆ ಆ ಒಂದು ಹಂತದಲ್ಲಿ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಅಂತ ನಿರ್ಧಾರ ಮಾಡಿ ಅವರನ್ನು ಜಗತ್ತಿಗೆ ಕೊಟ್ಟಂಥ ತಂದೆ ತಾಯಿಗಳ ಹೆಸರನ್ನು ಕೂಡ ಮಧ್ವವಿಜಯ ಹೇಳುವುದಿಲ್ಲ. ನಾವು ಮಧ್ಯಗೇಹ ಭಟ್ಟರು ಅನ್ನುವುದು ಅವರ ಹೆಸರಲ್ಲ. ಅದಕ್ಕೆ ತೊಟಂತಿಲ್ಲಾಯರು, ನಡಿಲ್ಲಾಯರು ಅಂತ, ಅದಕ್ಕೆ ಮೂಡಿಲ್ಲಾಯರು ಅಂತ. ಉತ್ತರಕ್ಕೆ ಪೂರ್ವಕ್ಕೆ ಮನೆ ಇರುವವರಿಗೆ ಮೂಡಿಲ್ಲಾಯರು, ಸೂರ್ಯ ಮೂಡಿ ಬರುವಂತಹ ಪ್ರದೇಶದಲ್ಲಿ ಮನೆ ಇದ್ದರೆ ಅವರನ್ನು ಮೂಡಿಲ್ಲಾಯರು ಅಂತಲೂ, ತೆಂಗಿನಕಾಯಿ ಮರ ಜಾಸ್ತಿ ಮನೆಯಲ್ಲಿದೆ ತೊಟಂತಿಲ್ಲಾಯರು ಅಂತಲೂ, ಹೀಗೆ ಅಲ್ಲಿ ಅಡ್ಡ ಹೆಸರಿಂದ ಕರೆಯೋದು. ಇವ್ರದ್ದು ಮಧ್ಯದಲ್ಲಿತ್ತಂತೆ ನಡು ಮನೆ ಅಂತ ಮಧ್ಯದಲ್ಲಿದ್ದ ಮನೆ, ಆ ಕಡೆ ಈ ಕಡೆ ಎಲ್ಲರ ಅಗ್ರಹಾರದಲ್ಲಿ ಮಧ್ಯದಲ್ಲಿದ್ದ ಮನೆ ಅಂತ ಮಧ್ಯಗೇಹ ಭಟ್ಟರು ಅಂತ, ನಡುಮನೆ ಬ್ರಾಹ್ಮಣ ಅಂತ ಕರೆಯೋರು ಅಂತ ಹೇಳ್ತಾರೆ. ಆದರೆ ಭಾವಪ್ರಕಾಶಿಕದಲ್ಲಿ ಅವರ ಹೆಸರನ್ನು ನಾರಾಯಣಾಚಾರ್ಯರು ಶಿವಳ್ಳಿ ಬ್ರಾಹ್ಮಣರು ಅಂತ ಹೇಳಿದೆ. ಅವರ ತಾಯಿ ಹೆಸರು ವೇದವತಿ ಅಂತ ಹೇಳ್ತಾರೆ. ಸುಮಾರು ಜನ ಮಕ್ಕಳಾಗಿದ್ದರು ಅವರಿಗೆ. ಆ ಮಕ್ಕಳುಗಳು 3 ಜನ ಮಕ್ಕಳಾದರೂ ಹೋಗಿಬಿಟ್ಟಿದ್ರು. ಹುಟ್ಟಿದ ಮಕ್ಕಳೆಲ್ಲ ಹೋಗ್ತಾಯಿದ್ದು. ಅವ್ರಿಗೊಂದು ಅಪೂರ್ವವಾಗಿರ್ತಕ್ಕಂತಹ ರತ್ನವನ್ನು ಪಡೆಯಬೇಕು ಅಂತ ತುಂಬ ದೊಡ್ಡ ಪಂಡಿತರು ಆ ಕಾಲದಲ್ಲಿ. ಅದಕ್ಕೆ ವಿಜ್ಞಾತ ಪುರಾಣ ಭಾರತ ರಹಸ್ಯಂ ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ ಅಂತ ಮಧ್ವವಿಜಯ ಹೇಳುತ್ತದೆ. ಅದಕ್ಕೆ ಪುರಾಣ ಮಹಾರಹಸ್ಯಂ, ಆ ಕಾಲಕ್ಕೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ. ಮಹಾಭಾರತ ರಾಮಾಯಣ ಪುರಾಣಗಳಲ್ಲಿ ಭಗವಂತನ ಸರ್ವೋತ್ತಮತ್ವದ ಒಂದು ಪ್ರಮೇಯವನ್ನು ಆ ಕಾಲದಲ್ಲಿ ಅನಂತೇಶ್ವರನ ದೇವಸ್ಥಾನದಲ್ಲಿ ಪ್ರವಚನ ಮಾಡುವಾಗ ಬಿಡಿಸ್ತಿದ್ರು ಅಂತ. ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ ಅಂತಾರೆ. ಅದಕ್ಕೆ ಅವರನ್ನು ಭಟ್ಟ ಅಂತ ಕರೀತಿದ್ರು ಆಗಿನ ಕಾಲದಲ್ಲಿ. ದೊಡ್ಡ ಪ್ರಶಸ್ತಿ ಅದು, ಭಟ್ಟ ಅನ್ನೋ ಪ್ರಶಸ್ತಿ. ವೇದಗಳು ಕರತಲಾಮಲಕವಾಗಿರ್ತದೆ. ವೇದಗಳು ಚೆನ್ನಾಗಿ ಅವರಿಗೆ ಅದರ ಸಿದ್ಧಿ ಪಡೆದಿರ್ತಾರೆ. ಉಪನಿಷತ್ತುಗಳಲ್ಲಿ ಮತ್ತು ಪುರಾಣ ಮತ್ತು ಇತಿಹಾಸಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಅವರ ಯೋಗ್ಯತಾನುಸಾರವಾಗಿ ಸಿದ್ಧಿ ಪಡೆದವರಿಗೆ ಭಟ್ಟ ಅಂತ ಕರೆಯೋರು ಅಂತ. ಅವರಿಗೆ ತುಂಬ ಸಂಶಯ ಇತ್ತು. ಈ ಆಗಿನ ಕಾಲದಲ್ಲಿ ಮಾಯಾವಾದದ ಪರಾಕಾಷ್ಠತೆ ಕಾಲ. ಅಲ್ಲೆಲ್ಲ ನೋಡಿದರೆ ನಾನೇ ದೇವರು ಅಂತ ಹೇಳುವವರಿದ್ದಾರೆ. ದೇವರು ಅಲ್ಪಗುಣವುಳ್ಳವ, ನಿರ್ಗುಣ ಅಂತ ಕೆಲವರು, 8 ಗುಣ ಅಂತ ಕೆಲವರು, ದೇವರಿಗೆ ಗುಣಗಳೇ ಇಲ್ಲ ಅಂತ ಹಾಗೆ ಹೀಗೆಲ್ಲ ಹೇಳ್ತಾರೆ. ಆದರೆ ಪುರಾಣಗಳಲ್ಲಿ ಮತ್ತು ಇತಿಹಾಸಗಳಲ್ಲಿ ದೇವರನ್ನು ಅನಂತ ಕಲ್ಯಾಣ ಗುಣ ಗಣಪರಿಪೂರ್ಣ ಅಂತ ಹೇಳ್ತಾರೆ. ಇವರು ಹೇಳುವುದಕ್ಕೂ ಅಲ್ಲಿ ಅವರು ಉಪನಿಷತ್ತಿನ ಭಾಷೆಗಳಲ್ಲಿ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಇರುವುದಕ್ಕೂ ಒಂದಕ್ಕೊಂದಕ್ಕೆ ತಾಳೆ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಬಹಳ ಅವರಿಗೆ ಕಸಿವಿಸಿ ಇತ್ತು. ಅವ್ರಿಗೆ ಮಕ್ಕಳೂ ಆಗಿರಲಿಲ್ಲ. ಅದಕ್ಕೋಸ್ಕರ ಅವರೊಂದು ನಿರ್ಧಾರ ಮಾಡಿದರಂತೆ,
ನನಗೆ ಒಳ್ಳೆ ತತ್ವ ಬರಬೇಕು, ತತ್ವಜ್ಞಾನ ಅನ್ನೋದು ಒಂದು ಬರಬೇಕು, ಜೊತೆಗೆ ನನಗೊಬ್ಬ ಒಳ್ಳೆ ಮಗ ಆಗಬೇಕು. ಅದಕ್ಕೆ ಎರಡೂ ಒಟ್ಟಿಗೆ ಆಗಿಬಿಟ್ರೆ ಸರಿ ಅಂತ ಹುಟ್ಟುವಂಥ ಮಗನೇ ನನಗೆ ಅಪೂರ್ವವಾದ ತತ್ವಜ್ಞಾನವನ್ನು ಕೊಡುವಂತಹ ಒಬ್ಬ ಜ್ಞಾನ ಶಿಖಾಮಣಿ ಬಂದುಬಿಟ್ರೆ ಒಳ್ಳೆಯದು ಅಂತ 12 ವರ್ಷಗಳ ಕಾಲ ಪಯೋವ್ರತಾದಿ ವ್ರತಗಳನ್ನು ಮಾಡಿ ಗಂಡ ಹೆಂಡತಿ ಇಬ್ಬರು ಕೂಡ ಪಾಚಕದಿಂದ ಅನಂತೇಶ್ವರನ ಸನ್ನಿಧಾನದಲ್ಲಿ ಪ್ರತಿದಿನ ಪಾದಯಾತ್ರೆಯನ್ನು ಮಾಡಿ ಅವರು ಸೇವೆ ಮಾಡಿದರಂತೆ. 12 ವರ್ಷಗಳ ಕಾಲ ಅವರ ಸೇವೆ ಮಾಡಿದ್ದರ ಪ್ರತಿಫಲವಾಗಿ ಸಾಕ್ಷಾತ್ ಮುಖ್ಯಪ್ರಾಣದೇವರು ಭಗವಂತನ ಆಜ್ಞೆಯಿಂದ ಅವರ ಮನೆಯಲ್ಲಿ ಅವತಾರ ಮಾಡಿದರು. ವಾಸುದೇವ ನಾಮಕನಾಗಿ ಅವರೇ ಮುಂದೆ ಮಧ್ವಾಚಾರ್ಯರಾಗಿ ಲೋಕಪ್ರಸಿದ್ಧರಾದರು ಅಂತ ವಿಶೇಷ. ಈಗ ನಾನು ಅವಾಗಲೇ ಹೇಳ್ದಂಗೆ ಎಲ್ಲರೂ ಕೂಡ ದೇಹ ಬಿಡ್ತಾರೆ, ದೇಹ ಬಿಡದೆ ಇರುವುದಕ್ಕೆ ಯಾರೂ ಸಾಧ್ಯ ಇಲ್ಲ. ಆದರೆ ಇವತ್ತಿಗೂ ದೇಹ ಬಿಡದೆ ಇವತ್ತಿಗೂ ಸಶರೀರವಾಗಿ 32 ಲಕ್ಷಣೋಪೇತವಾದ ಶರೀರ. ಒಬ್ಬ ಮೂಲ ಗುರು ಅಂದರೆ ಹೇಗಿರಬೇಕು ಅನ್ನುವುದಕ್ಕೆ ಶಾಸ್ತ್ರಗಳಲ್ಲಿ 32 ಸಲ್ಲಕ್ಷಣ ಹೇಳಿದ್ದಾರೆ. ಆ 32 ಸಲ್ಲಕ್ಷಣೋಪರಿತವಾದ ಶರೀರ ಹೊಂದಿದ ಏಕಮಾದ್ವಿತೀಯ ಗುರುಗಳು ಮಧ್ವಾಚಾರ್ಯರು. ಅವರಿವತ್ತಿಗೂ ಬದರಿ ಕ್ಷೇತ್ರದಲ್ಲಿದ್ದು ಅಲ್ಲಿ ವೇದವ್ಯಾಸ ದೇವರ ಸೇವೆ ಮಾಡುತ್ತಿದ್ದಾರೆ. 36,000 ವರ್ಷಗಳ ಕಾಲ, ಕಲಿಯುಗದ 36,000 ವರ್ಷಗಳ ಕಾಲ ಅವರು ದೇಹದೊಂದಿಗೆ ಇರ್ತಾರೆ ಎನ್ನುವುದು ವಾದಿರಾಜರ ಸರಸಭಾರತಿ ವಿಲಾಸದಿಂದ ನಾವು ತಿಳಿಯಬಹುದು. ಅಂತಹ ಅಪ್ರತಿಮವಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಮಧ್ವಾಚಾರ್ಯರು. ಅವರದು ನಮ್ಮದು ಎಲ್ಲರೂ ಹೆಮ್ಮೆ. ಕರ್ನಾಟಕದಲ್ಲಿ ಹುಟ್ಟಿರುವವರೆಲ್ಲರಿಗೂ, ಕನ್ನಡಿಗರಾಗಿರುವವರಿಗೆಲ್ಲರಿಗೂ ಕೂಡ ಹೆಮ್ಮೆ ಏನು ಅಂದರೆ ಅವರು ನಮ್ಮ ಆಚಾರ್ಯರು. ಕನ್ನಡದ ಭಾಷೆಯ ಸರ್ವೋನ್ನತಿಗೆ ಸಂಸ್ಕೃತ ಸಾಹಿತ್ಯದಲ್ಲೇ ಸಕಲ ವೇದಾಂತಗಳು ಮುಳುಗಿದ್ದ ಕಾಲದಲ್ಲಿ ಪಾಮರರಿಗೆ, ಸಾಮಾನ್ಯರಿಗೆ, ಪ್ರಾಕೃತರಾಗಿರ್ತಕ್ಕಂತಹ ಮನುಷ್ಯರಿಗೆ ಅವರದೇ ಭಾಷೆಯಲ್ಲಿ ವೇದಾಂತವನ್ನು ಮುಟ್ಟಿಸಬೇಕು ಅನ್ನುವ ಕಳಕಳಿಯಿಂದ ಅವರ ಶಿಷ್ಯರಾದ ನರಹರಿತೀರ್ಥರ ಮುಖೇನವಾಗಿ ಹರಿದಾಸ ಸಾಹಿತ್ಯ, ಇವತ್ತು ಯಾವ ಸಾಹಿತ್ಯಕ್ಕೆ ಜಗತ್ತಿನಲ್ಲಿ ಮನ್ನಣೆ ಇದೆ, ಸಂಗೀತ ಪಿತಾಮಹರು, ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಪುರಂದರದಾಸರು ಎಲ್ಲಿ ಪ್ರಸಿದ್ಧರಾಗಿದ್ದಾರೆ, ಅವಕ್ಕೆಲ್ಲ ಮೂಲ ಅಂಕುರಾರ್ಪಣೆ ಮಾಡಿದ್ದು ಮಧ್ವಾಚಾರ್ಯರೇ. ಅವರ 12 ಸ್ತೋತ್ರ ಇವತ್ತಿಗೂ ಎಲ್ಲ ಹರಿದಾಸ ಸಾಹಿತ್ಯದ ತಾಯಿ ಬೇರು ಅಂತ ಕರೀತೇವೆ. ಹಾಗಾಗಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಆಮೇಲೆ ಇದು ಐತಿಹಾಸಿಕವಾಗಿ ಎಲ್ಲದರಲ್ಲೂ ಕೂಡ ನಿಷ್ಣಾತರಾಗಿರ್ತಕ್ಕಂತಹ ಮಹಾನುಭಾವರು ಮಧ್ವಾಚಾರ್ಯರು. ಅವರ ಒಂದು ಮಹಿಮೆ ಎಷ್ಟು ದೇವತೆಗಳೇ ವರ್ಣಿಸಲಿಕ್ಕಾಗಲ್ಲ ಅಂತಾರೆ. ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು. ವರ್ಷ ಪೂರ್ತಿ ತಿಳಿದುಕೊಳ್ಳುವುದು, ಮಧ್ವನವಮಿಯ ದಿವಸ ಅದನ್ನು ಆಚಾರ್ಯರಿಗೆ ಒಪ್ಪಿಸಿಬಿಡೋದು, ಮತ್ತೆ ತಿಳ್ಕೊಳ್ಳಿಕ್ಕೆ ಶುರು ಮಾಡುವುದು. ಹೀಗೆ ಪ್ರತಿನಿತ್ಯದಲ್ಲೂ ಕೂಡ ಆಚಾರ್ಯರ ಸ್ಮರಣೆ ನಡೀತಿರ್ತದೆ. ಅವರ ಗ್ರಂಥಗಳಿಂದ, ಅವರ ಶಾಸ್ತ್ರಗಳಿಂದ, ಮತ್ತು ಅವರ ಸೇವಾದಿಗಳಿಂದ. ಇದು ಪ್ರತಿಯೊಬ್ಬರೂ ಮಾಡಬೇಕಾಗಿರ್ತಕ್ಕಂತಹ ಒಂದು ಕರ್ತವ್ಯ ಅಂತ ಇಲ್ಲಿ ಹೇಳುತ್ತಾರೆ ವಿಶೇಷ. ಮತ್ತು ಇನ್ನೊಂದು ಪ್ರಶ್ನೆ, ಈ ಹನುಮ ಭೀಮ ಮಧ್ವ ಹೋಲಿಕೆ ಹೇಗೆ? ಒಂದು 4 ಆಶ್ರಮಗಳು ನಮ್ಮಲ್ಲಿ ಅಂತಿವೆ. ಅದಕ್ಕೆ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ. ಒಬ್ಬ ಯಾರಾದರೂ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಎನ್ನಿಸ್ಕೊಳ್ಬೇಕಾದ್ರೆ ಈ 4 ಆಶ್ರಮದಲ್ಲಿಯೂ ಕೂಡ ಅಪ್ರತಿಮವಾಗಿರ್ತಕ್ಕಂಥ ಸಾಧನೆ ಮಾಡಿರಬೇಕು ಅಂತ. ನಿಮಗೆ ಲೋಕದಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ 4 ಆಶ್ರಮದಲ್ಲಿ ಸಾಧನೆ ಮಾಡಿರುವರು ವಾಯುದೇವರೊಬ್ಬರೇ. ಹನುಮಂತನನ್ನು ಮೀರಿದಂಥ ಇನ್ನೊಬ್ಬ ಬ್ರಹ್ಮಚಾರಿ ಇಲ್ಲ. ಯಾಕೆಂದರೆ ಬೇರೆಯವರ ಬ್ರಹ್ಮಚರ್ಯ ಇದೆ. ಈಗ ಭೀಷ್ಮಾಚಾರ್ಯರು ಮದುವೆ ಆಗಲಿಲ್ಲ. ಭೀಷ್ಮಾಚಾರ್ಯರು ದೊಡ್ಡ ಬ್ರಹ್ಮಚಾರಿಗಳು. 800 ವರ್ಷಗಳ ಕಾಲ ಕಷ್ಟನಿಷ್ಠೂರ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದವರು. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿಗಳಾಗಿದ್ದಾರೆ. ಆದರೆ ಅವರಿಗೆಲ್ಲ ಶಾಪದ ದೆಸೆಯಿಂದ ಬ್ರಹ್ಮಚರ್ಯ ಬಂತು. ಶಾಪ, ಬ್ರಹ್ಮದೇವರ ಶಾಪ ಅವರಿಬ್ಬರಿಗೂ ಕೂಡ ಬ್ರಹ್ಮಚಾರಿಗಳಾಗುವಂತೆ ಮಾಡಿತು. ಆದ್ದರಿಂದ ಶಾಪವನ್ನು ಹೊತ್ತು ಬ್ರಹ್ಮಚಾರಿಗಳಾದವರು ಅವರಿಬ್ಬರು ಕೂಡ. ಹನುಮಂತ ದೇವರು ಭಗವಂತನ ಅನುಗ್ರಹದಿಂದ ಬ್ರಹ್ಮಚರ್ಯ ಆದವರು. ಅವರಿಗೆ ಹನುಮಂತ ದೇವರಿಗೆ ಯಾವುದು ಶಾಪಗೀಪ ಇರಲಿಲ್ಲ. ಭಗವಂತನ ಸೇವೆ ಮಾಡಬೇಕು ಅನ್ನುವ ಒಂದೇ ಕಾರಣದಿಂದ ಅವರು ಬ್ರಹ್ಮಚರ್ಯ ಆಶ್ರಮವನ್ನು ತೆಗೆದುಕೊಂಡು, ಅಂದರೆ ಪರಿಪಾಲನೆ ಮಾಡುತ್ತಾ ರಾಮದೇವರ ಸೇವೆಯನ್ನು ಮಾಡಿ. ಒಂದು ವಿಶೇಷ ಏನು ಅಂದರೆ, ರಾಮದೇವರು ತಾವು ವೈಕುಂಠಕ್ಕೆ ಹೋದಂಗೆ ಅವರು ಲೋಕದಲ್ಲಿ ತೋರಿಸಿದರೆ ಕೂಡ ನೇರವಾಗಿ ಅವರು ಅದೇ ಶರೀರ, ಯಾವ ಶರೀರ ರಾಮದೇವರು ಜಗತ್ತಿನಲ್ಲಿ ತೋರಿಸ್ತಿದ್ರು ಅದೇ ಶರೀರದಿಂದಲೇ ಸರಿಯೂ ನದಿಯ ಮೇಲೆ ಹಾರಿ ಅವರು ವೈಕುಂಠ ಪ್ರವೇಶ ಮಾಡುತ್ತಾರೆ. ಆದರೆ ಹನುಮಂತ ದೇವರು ಒಬ್ಬರು ಮಾತ್ರ ಇಲ್ಲಿ ಉಳ್ಕೊಂಡ್ರು. ನಾನು ಬರುವುದಿಲ್ಲ, ಯಾಕೆ ಅಂದರೆ ನೀನು ನನಗೆ ಆಲಿಂಗನ ಕೊಟ್ಟಿದ್ದೆ, ನೀನು ಆಲಿಂಗನ ಕೊಟ್ಟಂಥ ಶರೀರವನ್ನು ನಾನು ಬಿಡುವುದಿಲ್ಲ. ಈ ಶರೀರದಿಂದಲೇ ನಾನು ಇಲ್ಲೇ ಇರುತ್ತೇನೆ, ರಾಮಾಯಣವನ್ನು ಹೇಳುತ್ತೇನೆ, ರಾಮಾಯಣವನ್ನು ಕೇಳುತ್ತೇನೆ, ನಿನ್ನ ಭಕ್ತರನ್ನು ಅನುಗ್ರಹ ಮಾಡುತ್ತೇನೆ ಅಂತ ಅವರು ಉಳಿದಿದ್ದಾರೆ. ಕಿಂಪುರುಷ ಕಾಂಡದಲ್ಲಿ ಇವತ್ತಿಗೂ ಕೂಡ ನಮೋ ನಮೋ ರಾಮ, ನಮೋ ನಮಸ್ತೆ, ನಮೋ ನಮೋ ನಾಥ, ನಮೋ ನಮಸ್ತೆ, ಪುನಃ ಪುನಸ್ತೆ, ಇವತ್ತಿಗೂ ಅಲ್ಲಿ ಭಗವಂತನ ಸೇವೆ ಮಾಡ್ತಿದ್ದಾರೆ. ಇದೊಂದು. ಆಮೇಲೆ ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮ. ಗೃಹಸ್ಥಾಶ್ರಮಿಯಾಗಿ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟವರು ಭೀಮಸೇನ ದೇವರು. ದ್ರೌಪದಿಯ ಪತಿಯಾಗಿ ಕಾಳಿ ಅಂತ ಭೀಮಸೇನ ದೇವರು ಇನ್ನೊಬ್ಬರ ಹೆಂಡತಿ ಇದ್ದಾಳೆ, ಕಾಶಿರಾಜನ ಮಗಳು ಅವಳು. ಅದಾದ ಮೇಲೆ ಭೀಮಸೇನ ದೇವರಿಗೆ ಹಿಡಂಬೆ, ಅವಳೊಬ್ಬಳು ಹೆಂಡತಿ ಇದ್ದಾಳೆ. ಹೀಗೆ ಸುಮಾರು ಹೆಂಡತಿಯರಿದ್ದರೂ ಕೂಡ ಅವರು ಪತಿಯಾಗಿ ಹೇಗೆ
ಅವರು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡುವುದು ಅಂತ. ಒಬ್ಬ ಗೃಹಸ್ಥಾಶ್ರಮಿಗೆ ಇರಬೇಕಾದಂತಹ ಒಂದು ದಾಢ್ಯತೆ, ಮನೋದಾಢ್ಯ, ಆಮೇಲೆ ಪತಿಪತ್ನಿಯರಲ್ಲಿರಬೇಕಾದಂಥ ಸಾಮರಸ್ಯ, ಸಂತುಷ್ಟೋ ಭಾರ್ಯೆಯ ಭರ್ತ ಭಾರ್ಯ ತಥೈವ ಚ ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತೇಷವೈಧ್ರುವಂ ಅಂತ ಮನುಸ್ಮೃತಿ ಹೇಳುತ್ತದೆ. ಗಂಡನಿಂದ ಹೆಂಡತಿ, ಹೆಂಡತಿಯಿಂದ ಗಂಡ ಸಂತುಷ್ಟರಾಗಿದ್ದರೆ ಆ ಮನೆಯಲ್ಲಿ ದೇವತೆಗಳು ನಲಿದಾಡ್ತಾರೆ. ಇದು ದೇವರ ಮನೆ ಆಗ್ತದೆ ಅವರ ಮನೆ ಅಂತ ಹೇಳುತ್ತಾರೆ. ಅದು ದೇವರ ಮನೆ ಆಗಿಸಿಕೊಳ್ಳಬೇಕಾದ್ರೆ ಹೇಗೆ ಬ್ರಹ್ಮಚರ್ಯ ಆಶ್ರಮದಿಂದ ಅವರು ಗೃಹಸ್ಥರಾದ ಮೇಲೆ ಗೃಹಸ್ಥಾಶ್ರಮದ ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟವರು ಭೀಮಸೇನ ದೇವರು. ಅದೇ ಇದರಿಂದ ಅವರು ಸ್ವರ್ಗಾರೋಹಣಕ್ಕೆ ಅಂತ ಹೊರಟಾಗ ವಾನಪ್ರಸ್ಥಾಶ್ರಮವನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ತೋರಿಸಿಕೊಡ್ತಾರೆ. ಇನ್ನು ಸನ್ಯಾಸಿಗಳಾಗಿ ಹೇಗೆ ಜೀವನದಲ್ಲಿ ತಾವು ಭಗವಂತನ ಸೇವಾದಿಗಳನ್ನು ಮಾಡಬೇಕು ಅಂತ ಇರುವವರಿಗೆ ಮಧ್ವಾಚಾರ್ಯರಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಸನ್ಯಾಸಾಶ್ರಮ. ಸುಮಾರು 70 ವರ್ಷಗಳ ಕಾಲ ತುಂಬು ಸನ್ಯಾಸಾಶ್ರಮದ ಬದುಕು. ಒಂದು 9 ವರ್ಷ ಅವರು ಸನ್ಯಾಸದ ಪೂರ್ವ ಬದುಕಾದರೆ 70 ವರ್ಷಗಳ ಕಾಲ ತುಂಬು ಸನ್ಯಾಸಿ ಜೀವನದ ಬದುಕು. ಒಬ್ಬ ಸನ್ಯಾಸಿಯಾದವನಿಗೆ ಎಷ್ಟು ಜವಾಬ್ದಾರಿ ಇರ್ತದೆ. ಒಬ್ಬ ಗೃಹಸ್ಥನಾಗಿರ್ತಕ್ಕಂಥವನಿಗೆ ಸಾಮಾನ್ಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಅತಿಥಿಗಳ ಜವಾಬ್ದಾರಿ, ಅಭ್ಯಾಗತರ ಜವಾಬ್ದಾರಿ ಇರ್ತದೆ. ಆದರೆ ಒಬ್ಬ ಸನ್ಯಾಸಿಗೆ ಇಡೀ ಪ್ರಪಂಚದ ಜವಾಬ್ದಾರಿ ಇರುತ್ತೆ. ಒಬ್ಬ ಸನ್ಯಾಸಿಯಾದವ ತಾನು ನಡೆದು ಇನ್ನೊಬ್ಬರಿಗೆ ಮಾರ್ಗದರ್ಶಕನಾಗಬೇಕು. ಅವ್ರು ಬರೀ ಬಾಯಲ್ಲಿ ಹೇಳುವುದಲ್ಲ, ಅವರು ತಾವು ಏನು ಹೇಳುತ್ತಾರೆ ಅದರಂತೆ ನುಡಿ ಇರಬೇಕು, ನಡೆ ಇರಬೇಕು. ಅವರು ತಾವು ನಡೆದು ತೋರಿಸಿ ಲೋಕದಲ್ಲಿ ತಾವು ಇನ್ನೊಬ್ಬರನ್ನು ತಿದ್ದಬೇಕು ಅನ್ನುವುದನ್ನು ಅಪ್ರತಿಮವಾದ ರೀತಿಯಲ್ಲಿ ಪರಿಪೂರ್ಣ ಅವಸ್ಥೆಯಲ್ಲಿ ಅದನ್ನು ಲೋಕಕ್ಕೆ ತೋರಿಸಿದವರು ಮಧ್ವಾಚಾರ್ಯರು. ಕಾಲ್ನಡಿಗೆಯಿಂದ ಇಡೀ ಭಾರತವನ್ನು ಸಂಚಾರ ಮಾಡಿ ಎಲ್ಲೆಲ್ಲಿ ಸಜ್ಜನರಿದ್ದಾರೆ ಅಲ್ಲಲ್ಲಿಗೆ ಹೋಗಿ ಅವರನ್ನು ಉದ್ಧಾರ ಮಾಡಿ ಅವರಿಗೆ ಉದ್ಧೃತೆಯ ಹಾದಿಯನ್ನು ತೋರಿ ಬಂದಂಥ ಮಹಾನುಭಾವರು. ಇದೊಂದು ನಮಗೆ ಒಂದು ಅಪೂರ್ವವಾದದ್ದು. ನಮ್ಮ ಆಚಾರ್ಯರು 4 ಆಶ್ರಮಗಳನ್ನು ಅಪ್ರತಿಮವಾಗಿ ಅದನ್ನು ಪರಿಪಾಲನೆ ಮಾಡಿ ಭಗವಂತನ ಸೇವೆ ಅಂತ, ಅದಕ್ಕೆ 4 ಆಶ್ರಮ 4 ಪುರುಷಾರ್ಥಗಳಿಗೆ ದ್ಯೂತಕ. ಅದು ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವು ಹೇಳ್ತೇವೆ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅದು ಬ್ರಹ್ಮಚರ್ಯ ಮತ್ತು ಗೃಹಸ್ಥ ಸನ್ಯಾಸ ಮತ್ತು ವಾನಪ್ರಸ್ಥ ಸನ್ಯಾಸ ಅಂತ 4 ಆಶ್ರಮಗಳು 4 ಪುರುಷಾರ್ಥಗಳನ್ನು ಕೊಡ್ತವೆ ಅಂತ. ಅದನ್ನು ಹೇಗೆ ಪಡೆಯಬಹುದು ಭಗವಂತನ ಸೇವೆಯಿಂದ ಅಂತ ತೋರಿಸಿದ್ದಾರೆ. ಇದೊಂದು ಅಪ್ರತಿಮವಾಗಿರ್ತಕ್ಕಂಥ ದಾಖಲೆ, ಅದನ್ನು ನಾವು ನೋಡಬಹುದು. ಇನ್ನೊಂದು, ಉಡುಪಿ ಕೃಷ್ಣನ ಪೂಜೆ ಯಾವ ಥರ ಅವರು ಮಧ್ವಾಚಾರ್ಯರು ಶುರು ಮಾಡಿದ್ರು? ಉಡುಪಿ ಕೃಷ್ಣನ ಪ್ರತಿಷ್ಠಾಪನೆ ಆದ ಮೇಲೆ ಆಚಾರ್ಯರು ಅದಕ್ಕೆ ಅಂತ 8 ಮಠವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಭಗವಂತ ಅಷ್ಟಮಹಿಷಿಗಳ ಒಡೆಯಾವ, ಅವನಿಗೆ 8 ಜನ ಹೆಂಡತಿಯರು ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಅವರು 8 ಮಠಗಳನ್ನು ಸುತ್ತ ತಾವು ಅಲ್ಲಿ ನಿರ್ಮಾಣ ಮಾಡಿದರು. ಅದರಲ್ಲಿ ಪಲಿಮಾರು ಮಠ ಅಂತ ಹೃಷಿಕೇಶ ತೀರ್ಥರು ಅಂತ ಪಲಿಮಾರು ಮಠಕ್ಕೆ ಅವರನ್ನು ಅಧಿಪತಿಗಳನ್ನಾಗಿ ಮಾಡುತ್ತಾರೆ. ಅಲ್ಲಿ ಅಷ್ಟೋತ್ಕೃಷ್ಟ ಅಂತ ಕರೀತೇವೆ. ಮೊದಲನೇ ಮಠ ಅದೇ ಪಲಿಮಾರು ಮಠ. ಹೃಷಿಕೇಶ ತೀರ್ಥರು ಆಚಾರ್ಯರು ಉಪನ್ಯಾಸ ಮಾಡುವಾಗ ಹಾಡ್ತಿದ್ರಂತೆ. ಒಳ್ಳೆ ಸಂಗೀತ ಕಂಠ ಇತ್ತು ಅವ್ರಿಗೆ, ಒಳ್ಳೆ ರೀತಿ ಕಂಠ ಇತ್ತು. ಅವ್ರು ಹಾಡಬೇಕು, ಆಚಾರ್ಯರು ಉಪನ್ಯಾಸ ಮಾಡಬೇಕು. ಹೀಗೆ ಅವರು ಜೊತೆಯಲ್ಲೇ ಆಚಾರ್ಯರ ಸೇವೆ ಮಾಡಿದವರು, ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದವರು. ಈ 8 ಮಠ ಅಂತ ಮಾಡಿ ಒಂದು ಪಲಿಮಾರು ಮಠ. ಆಮೇಲೆ ಓಂಕಾರದ ಉಪಾಸನೆ ಮಾಡಬೇಕು ಅಂತಿದೆ ಪ್ರತಿಯೊಬ್ಬರು ಕೂಡ. ಅದರಲ್ಲಿ ಯತಿಗಳಿಗೆ ಓಂಕಾರದ ಉಪಾಸನೆ ಎನ್ನುವುದು ಬಹಳ ವಿಹಿತವಾದದ್ದು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಓಂಕಾರದಲ್ಲಿ 8 ಅಕ್ಷರಗಳಿವೆ ಅಂತ ಜಗತ್ತಿಗೆ ತೋರಿದವರು ಮೊದಲು ಮಧ್ವಾಚಾರ್ಯರೇ. ಅದರಲ್ಲಿ ಯತಿಗಳಿಗೆ 4 ಅಕ್ಷರದ 4 ಮೂರ್ತಿಗಳನ್ನು ಕೊಟ್ಟರಲ್ಲಿ. ಒಂದು ಅಲ್ಲಿ ಅಕಾರ, ಉಕಾರ, ಮಕಾರ ಮತ್ತು ನಾದ. ಅಕಾರ ಉಪಾಸನೆ ಮಾಡುವಂತಹ ಯೋಗ್ಯತೆ ಉಳ್ಳಂತಹ ಶಿಷ್ಯರಿಗೆ ಕೃಷ್ಣ ಪ್ರತಿಮೆಯನ್ನು ಕೊಡ್ತಾರೆ ಅಲ್ಲಿ ಇರೋದು, ಅವರ ಅಷ್ಟಮಠದ ಶಿಷ್ಯರಿಗೆ. ಆಮೇಲೆ ಮಕಾರ ಉಪಾಸನೆ ಮಾಡುವಂಥ ಉಕಾರ ಉಪಾಸನೆ ಮಾಡುವಂತಹ ಯೋಗ್ಯತೆ ಉಳ್ಳಂತಹ ಯಾರು ಶಿಷ್ಯರಿರ್ತಾರೆ ರಾಮದೇವರ ಪ್ರತಿಮೆಯನ್ನು ಕೊಡುತ್ತಾರೆ. ಮಕಾರ ಉಪಾಸನೆ ಮಾಡುವಂಥ ಶಿಷ್ಯರು ಯಾರಿರ್ತಾರೆ ಅವರಿಗೆ ನರಸಿಂಹದೇವರ ಪ್ರತಿಮೆಯನ್ನು ಕೊಡುತ್ತಾರೆ. ನಾದೋಪಾಸನೆ ಮಾಡುವಂಥ ಯೋಗ್ಯತೆ ಉಳ್ಳಂತಹ ಶಿಷ್ಯರು ಯಾರಿರ್ತಾರೆ ಅವರಿಗೆ ವರಾಹದೇವರ ಮೂರ್ತಿಯನ್ನು ಕೊಡುತ್ತಾರೆ. ನಾದೋಪಾಸನೆ ಮಾಡುವಂಥ ಯೋಗ್ಯತೆ ಉಳ್ಳಂಥ ಒಬ್ಬರು ಶಿಷ್ಯರವರಿಗಿದ್ದದ್ದು ಮಧ್ವಾಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು, ಮಧ್ವಾನುಜಾಚಾರ್ಯರು ಅಂತ ನಾವು ಕರೀತೇವೆ. ಅವರು ವಿಷ್ಣು ತೀರ್ಥರು ಅಂತ ಲೋಕದಲ್ಲಿ ಪ್ರಸಿದ್ಧರಾದರು. ಸೋದಾಮಠ ಮತ್ತು ಸುಬ್ರಹ್ಮಣ್ಯ ಮಠ 2 ಮಠಕ್ಕೆ ಮೂಲ ಪುರುಷರಾಗಿದ್ದರು. ಅವರಿಗೆ ಭೂವರಾಹ ದೇವರನ್ನು ಆಚಾರ್ಯರು ಕೊಡ್ತಾರೆ. ಪಲಿಮಾರು ಮಠ ರಾಮದೇವರನ್ನು ಕೊಡ್ತಾರೆ, ರಾಮಚಂದ್ರ ದೇವರನ್ನು ಕೊಟ್ಟರು ಋಷಿಕೇಶ ತೀರ್ಥರಿಗೆ. ಅದಮಾರು ಮಠ 2ನೇ ಮಠ. ಚತುರ್ಭುಜ ಕಾಳೀಯ ಮರ್ಧನ ಕೃಷ್ಣ ಅವರಿಗೆ ಅದು ಮೂಲಮೂರ್ತಿ. ನರಸಿಂಹತೀರ್ಥರು ಅಂತ ಅದಮಾರು ಮಠದ ಮೂಲ ಪುರುಷರು. ಕೃಷ್ಣಾಪುರ ಮಠ ಅಂತ ಅದಕ್ಕೆ ದ್ವಿಭುಜ ಕಾಳೀಮರ್ಧನ ಕೃಷ್ಣ ಅಂತ ಜನಾರ್ದನ ತೀರ್ಥರು ಅಂತ ಅದರ ಮೂಲ ಪುರುಷರು. ಅವರಿಗೆ ದ್ವಿಭುಜ ಕಾಳೀಯ ಮರ್ಧನ ಕೃಷ್ಣನನ್ನು ಕೊಡ್ತಾರೆ. ಪುತ್ತಿಗೆ ಮಠ ವಿಠ್ಠಲ ದೇವರನ್ನು ಕೊಡ್ತಾರೆ. ಉಪೇಂದ್ರ ತೀರ್ಥರು ಅದರ ಮೂಲ ಪುರುಷರು. ಶಿರೂರು ಮಠ
ರುಕ್ಮಿಣಿ ಸತ್ಯಭಾಮ ಸಹಿತ ವಿಠ್ಠಲನನ್ನು ಕೊಡ್ತಾರೆ. ವಾಮನ ತೀರ್ಥರು ಅಂತ ಅದರ ಮೂಲ ಪುರುಷರು. ಸೋದಾಮಠ ನಾವಾಗಲೇ ನೋಡಿದಾಗೆ ಭೂವರಹ ದೇವರನ್ನು ಕೊಟ್ಟರು. ವಿಷ್ಣು ತೀರ್ಥರು ಅವರ ಪೂರ್ವಾಶ್ರಮದ ತಮ್ಮಂದಿರು, ಅವರ ಮೂಲ ಪುರುಷರು. ಕಾಣಿಯೂರು ಮಠಕ್ಕೆ ಯೋಗ ನರಸಿಂಹದೇವರು ಅದಕ್ಕೆ ಮೂಲ ಮೂರ್ತಿ. ಅದು ರಾಮವಿಠ್ಠಲರು ಅಥವಾ ರಾಮತೀರ್ಥರು ಅಂತ ಆ ಸನ್ಯಾಸಿಗಳು, ಅದು ಮೂಲ ಪುರುಷರು ಅಂತ. ಪೇಜಾವರ ಮಠ ಅದಕ್ಕೆ ವಿಠ್ಠಲ ದೇವರು, ಅಧೋಕ್ಷಜ ತೀರ್ಥರು ಅಂತ ಅವರನ್ನು ಕರೀತಾರೆ. ಒಟ್ಟು 8 ಮಠ. ಅವರು 8 ಮಠಕ್ಕೆ 2 ತಿಂಗಳಿಗೊಮ್ಮೆ ಕೃಷ್ಣನನ್ನು ಪೂಜೆ ಮಾಡಿರಿ ಅಂತ ಅದೊಂದು ಪರ್ಯಾಯದ ವ್ಯವಸ್ಥೆಯನ್ನು ಆಚಾರ್ಯರು ಮಾಡಿದರು. 2 ತಿಂಗಳಿಗೆ ಅಂತ. ಆಚಾರ್ಯರ ಕಾಲದ ನಂತರ ಒಂದು 300-400 ವರ್ಷಗಳವರೆಗೆ ಅದು ಹಾಗೆಯೇ ನಡ್ಕೊಂಡು ಬಂತು. ವಾದಿರಾಜ ಗುರು ಸಾರ್ವಭೌಮರು ಅದನ್ನು 2 ವರ್ಷಕ್ಕೆ ಅದನ್ನು ವಿಸ್ತಾರ ಮಾಡುತ್ತಾರೆ. 2 ತಿಂಗಳು ಅಂದರೆ ಹೆಚ್ಚು ಕಮ್ಮಿ ಒಂದೊಂದು ಮಠಕ್ಕೆ ಒಂದು 2 ತಿಂಗಳು ಅಂತಂದರೆ ಅಲ್ಲಿಗೆ 16 ತಿಂಗಳು ಅಲ್ಲ, 2 ತಿಂಗಳು ಅವರು ಮಾಡಿರ್ತಾರೆ. 14 ತಿಂಗಳಲ್ಲಿ ಮತ್ತೆ ಪರ್ಯಾಯ. 1 ವರ್ಷ ಆಗ್ತಿದ್ದಂಗೆ ಪರ್ಯಾಯ ಬರುತ್ತೆ. ಅವರೆಲ್ಲೂ ಸಂಚಾರ ಮಾಡಲಿಕ್ಕಾಗಲ್ಲ. ಈ ಮತದ ಪ್ರಚಾರ ಆಗೋದಿಲ್ಲ, ಪ್ರಚುರ ಆಗುವುದಿಲ್ಲ. ಸಜ್ಜನರಿಗೆ ಅವರು ದರ್ಶನ ಮಾಡುವಂಥ ಭಾಗ್ಯ ಪಡೀಲಿಕ್ಕಾಗುವುದಿಲ್ಲ. ಅವರೆಲ್ಲ ಉಡುಪಿಯಲ್ಲೇ ಉಳಿಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ. ಇವೆಲ್ಲವನ್ನು ಮನಗಂಡು ಭಗವಂತನ ಇಚ್ಛೆಯಂತೆ 2 ವರ್ಷಕ್ಕೆ ಒಮ್ಮೆ ಪರ್ಯಾಯ ಮಾಡುವುದು ಅಂತ ಒಂದು ಪರ್ಯಾಯ. 2 ವರ್ಷ ಪರ್ಯಾಯ ಮಾಡುವುದು. ಅಲ್ಲಿಗೆ 16 ವರ್ಷ. 8 ಮಠದ ಪರ್ಯಾಯ 16 ವರ್ಷಕ್ಕೆ ಮುಗಿಯುತ್ತೆ. ಒಬ್ಬೊಬ್ಬರಿಗೆ 14 ವರ್ಷಕ್ಕೊಮ್ಮೆ ಪರ್ಯಾಯದ ಒಂದು ವ್ಯವಸ್ಥೆ, ಅವರಿಗೆ ಅದೊಂದು ಅವಕಾಶ ಸಿಗುತ್ತೆ. ಇದನ್ನು ಮಾಡಿದವರು. ಇದರ ಜೊತೆಗೆ ಜೋಡಿ ಮಠಗಳು ಅಂತ ಅವಳಿ ಮಠ ಅಂತ ಮಾಡಿದ್ದಾರೆ. ಪಲಿಮಾರು ಮತ್ತು ಅದಮಾರು ಅವೆರಡು ಒಂದು ಜೋಡಿ ಮಠ. ಕೃಷ್ಣಾಪುರ ಮತ್ತು ಪುತ್ತಿಗೆ ಅವೆರಡು ಅವಳಿ ಮಠ. ಶಿರೂರು ಮತ್ತು ಸೋದೆ ಅವಳಿ ಮಠ. ಕಾಣಿಯೂರು ಮತ್ತು ಪೇಜಾವರ ಅದು ಅವಳಿ ಮಠ. ಒಂದು ವೇಳೆ ಈ ಮಠದಲ್ಲಿ ಇರುವಂತಹ ಯತಿಗಳು ಹಾಗೆ ಇನ್ನೊಬ್ಬರನ್ನು ಶಿಷ್ಯ ಸ್ವೀಕಾರ ಮಾಡದೆ ಅವರೇನಾರು ಹಾಗೆ ವೃಂದಾವನಸ್ಥರಾದರೆ ಅವಳಿ ಮಠದಲ್ಲಿರುವಂತಹ ಸ್ವಾಮಿಗಳು ಶಿಷ್ಯ ಸ್ವೀಕಾರ ಮಾಡಿ ಈ ಮಠಕ್ಕೆ ಅವರನ್ನು ಕೊಡ್ತಾರೆ. ಪಾಠ ಹೇಳುವುದರಿಂದ ಹಿಡಿದು ಎಲ್ಲ ಜವಾಬ್ದಾರಿಯನ್ನು ಅವರು ಹೊರಬೇಕು ಅಂತ 2 ಮಠಗಳನ್ನು ಅವಳಿ ಮಠ ಅಂತ ಮಾಡಿ ಅದಕ್ಕೆ ಜವಾಬ್ದಾರಿಯನ್ನು ಹೀಗೆ ವ್ಯವಸ್ಥೆ ಮಾಡಿ ಕೃಷ್ಣನ ಸೇವೆ ನಿರಂತರವಾಗಿ ನಡೀತಿರಬೇಕು ಅಂತ ಆ ಕೃಷ್ಣನ ಸೇವೆಯನ್ನು ಯಾವ ರೀತಿಯಲ್ಲೂ ಕೂಡ ಕುಂದುಬಾರದೆ ವೈಭವೋಪೇತವಾಗಿ ನಡೆಯುವ ವ್ಯವಸ್ಥೆಯನ್ನು ಇವತ್ತಿಗೂ ನಡ್ಕೊಂಡು ಏನು ಬರ್ತಾ ಇದೆ ಅದನ್ನು ಮೂಲ ಬೀಜ ಅಂಕುರಾರ್ಪಣೆ ಮಾಡಿದ್ದು ಮಧ್ವಾಚಾರ್ಯರು. ಅದನ್ನು ಹೆಮ್ಮರವಾಗಿ ಬೆಳೆಸಿದ್ದು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಅಂತ ನಾವು ನೋಡ್ಬೋದು. ಇವತ್ತು ಪ್ರಸಿದ್ಧ ಮೊನ್ನೆ ತಾನೇದು ನಮ್ಮ ಶಿರೂರು ಮಠದ ಸ್ವಾಮಿಗಳು ಅಲ್ಲಿ ಪರ್ಯಾಯದ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ವೈಭವೋಪೇತವಾಗಿ 2 ವರ್ಷಗಳ ಕಾಲ ಕೃಷ್ಣನ ಸೇವೆಯನ್ನು ಅವರು ಮಾಡುತ್ತಾರೆ. ತದನಂತರದಲ್ಲಿ ಸೋದಾ ಮಠದ ಸ್ವಾಮಿಗಳ ಪರ್ಯಾಯ ಬರುತ್ತದೆ. ಈಗ 2 ಮಠಗಳ ಪರ್ಯಾಯ ಒಟ್ಟು ಒಂದೊಂದು ಮಠ ಆದಮೇಲೆ ಒಂದೊಬ್ಬರು ಅದರ ಜವಾಬ್ದಾರಿ ಸ್ವೀಕಾರ ಮಾಡುವುದು ಅಂತ ಇದೊಂದು ವ್ಯವಸ್ಥೆಯನ್ನು ಮಧ್ವಾಚಾರ್ಯರು ವಾದಿರಾಜ ಗುರು ಸಾರ್ವಭೌಮರು ಅದನ್ನು ಮಾಡಿದ್ದಾರೆ. ಮತ್ತು ಈ ಅಕ್ಷಯ ಪಾತ್ರೆ ಬಗ್ಗೆ ಹೇಳಿ. ಅಕ್ಷಯ ಪಾತ್ರೆ ಅದು ಅಕ್ಷಯವಾಗಲಿ ಅಂತ ಆ ಕೃಷ್ಣನಿಗೆ ಅನ್ನ ನೈವೇದ್ಯ ಅಲ್ಲಿ ಕನಕದಾಸರ ಒಂದು ಭಕ್ತಿಗೆ ಒಲಿದು ವಾದಿರಾಜ ಗುರು ಸಾರ್ವಭೌಮರು ಕನಕದಾಸರಿಗೋಸ್ಕರವಾಗಿ ಸ್ಮರಣೆ ಇರಲಿ ಅಂತ ಗಜ್ಜಿ ನೈವೇದ್ಯ ಅಂತ ಮಾಡಿದ್ದಾರೆ. ಕನಕದಾಸರು ಹೊರಗಡೆ ಹಾಡ್ತಾ ಕೂತಿದ್ರಂತೆ. ಆವಾಗ ಕೃಷ್ಣನಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ ಅನ್ನ ಬಸಿಯುವ ಒಬ್ಬ ಅಲ್ಲಿ ಅನ್ನವನ್ನು ಬಸಿದ ಹೊರಗಡೆ. ಅದು ಗಂಜಿ ಹೋಗ್ತಿತ್ತು. ಅಲ್ಲಿ ಕನಕದಾಸರು ಅದನ್ನು ನೋಡಿ ಕೃಷ್ಣಾರ್ಪಣ ಬಸ್ತು ಅಂದರು. ಕೃಷ್ಣ ಪರಮಾತ್ಮನ ಮೂರ್ತಿಯಲ್ಲಿ ಪೂರ್ತಿ ಗಂಜಿ ಕಾಣಿಸಿಕೊಳ್ತು ಅಂತ ಕೃಷ್ಣನ ಮೂಗಿನ ಹೊಳ್ಳೆಗಳಿಂದ ಗಂಜಿ ಸುರಿಲಿಕ್ಕೆ ಪ್ರಾರಂಭ ಆಯಿತಂತೆ. ಅದಕ್ಕೆ ವಾದಿರಾಜರಿಗೆ ಅರ್ಥ ಆಯಿತು ಈ ಒಂದು ಮಹಿಮೆ ಇದು ಹೀಗೆ ಉಳಿಯಲಿ ಎನ್ನುವ ಕಾರಣಕ್ಕೆ ಗಂಜಿ ನೈವೇದ್ಯದ ವ್ಯವಸ್ಥೆಯನ್ನು ಅವತ್ತಿನಿಂದ ವಾದಿರಾಜರು ಅಲ್ಲಿ ಮಾಡಿದ್ದಾರೆ. ಅದು ಅಕ್ಷಯ ಪಾತ್ರೆ, ಅದು ಅಕ್ಷಯವಾಗಲಿ ಅಂತ. ಪಾಂಡವರಿಗೆ ಭಗವಂತ ಅವರ 12 ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಸೂರ್ಯನಾರಾಯಣನಾಗಿ ಅವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರಬಾರದು ಅಂತ ಹೊಟ್ಟೆಗೆ ಬಟ್ಟೆಗೆ ಅಕ್ಷಯ ಪಾತ್ರೆ ಅಂದರೆ ಬರೀ ಅನ್ನ ಕೊಡುವುದಲ್ಲ, ಅದರ ಜೊತೆಗೆ ದಕ್ಷಿಣೆ, ಬಂಗಾರದ ದಕ್ಷಿಣೆಗಳನ್ನು ಕೊಡ್ತಿತ್ತು, ವಸ್ತ್ರಗಳನ್ನು ಕೊಡ್ತಿತ್ತು ಅಂತ ಮಹಾಭಾರತ ಹೇಳುತ್ತೆ. ಹಾಗೆ ಈ ಅಕ್ಷಯ ಪಾತ್ರೆಯನ್ನು ಅದರ ಒಂದು ನಿಮಿತ್ತವಾಗಿ ಜ್ಞಾಪಕಾರ್ಥವಾಗಿ ಅದು ಆಚಾರ್ಯರಲ್ಲಿ ಕೊಟ್ಟಿದ್ದಾರೆ. ಅಕ್ಷಯ ಪಾತ್ರೆ ಇರುವುದರಿಂದಲೇ ಇವತ್ತು ಅಕ್ಷಯವಾಗಿರ್ತಕ್ಕಂಥ ಭೋಜನ, ಅಕ್ಷಯವಾಗಿರ್ತಕ್ಕಂಥ ಜ್ಞಾನ, ಅಕ್ಷಯವಾಗಿರ್ತಕ್ಕಂಥ ವಸನ ಎಲ್ಲವೂ ಕೂಡ ಕೃಷ್ಣನ ದಯದಿಂದ ಅಲ್ಲಿ ಸೇವೆ ಮಾಡುವಂಥವರೆಲ್ಲರಿಗೂ ದೊರೆಯುತ್ತೆ ಎನ್ನುವುದು ಅದರ ಒಂದು ಮೂಲವಾಗಿರ್ತಕ್ಕಂಥ ಉದ್ದೇಶ. ಕೊನೆಯದಾಗಿ ಮಧ್ವನವಮಿಯ ಒಂದು ವಿಶೇಷತೆಗಳನ್ನು. ಮಧ್ವನವಮಿ ಅಂದರೆ ಆಚಾರ್ಯರು ತಾವು ಅನಂತಾಸನದಲ್ಲಿ ಇವತ್ತು ಸ್ಥಳ ಇದೆ, ಅಲ್ಲಿ ಅನಂತೇಶ್ವರ ದೇವಸ್ಥಾನ. ಅನಂತೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಭಾಗ ಇವತ್ತು ನೋಡ್ಬೋದಲ್ಲಿ ಐತ್ತರಿಯ ಉಪನಿಷತ್ತಿನ ಪಾಠ ಹೇಳ್ತಾ ಇದ್ದರು ಆಚಾರ್ಯರು. ಪಾಠ ಹೇಳ್ತಿದ್ದ ಸಂದರ್ಭದಲ್ಲಿ ಎಲ್ಲ ಶಿಷ್ಯರು ಕೂಡ ಬಹಳ ಉದ್ಘೋಷ ಮಾಡ್ತಿದ್ರು. ಬಹಳ ಅಪೂರ್ವವಾದ ಪಾಠ ಆಚಾರ್ಯರ ಬಾಯಿಂದ ಬರುವುದು. ಭಾರತೀ ಪತಿಯವ, ಆದ್ದರಿಂದ ಅವರ ಬಾಯಿಂದ ಬರುವಂಥ ಪ್ರತಿಯೊಂದು ಕೂಡ ಅದು ಅಪೂರ್ವವಾದ ಅಮೃತ ತುಲ್ಯವಾಗಿರ್ತಕ್ಕಂತಹ ಮಾತುಗಳು. ಬಹಳ ಸಂತೋಷ ಪಡ್ತಿದ್ರಂತೆ. ಇದ್ದಕ್ಕಿದ್ದಂತೆ
ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ ಯಾವ ಮಟ್ಟಿಗಾಯಿತು ಅಂದರೆ ಆಚಾರ್ಯರು ಪೂರ್ತಿ ಆ ಪುಷ್ಪದಲ್ಲಿ ಮುಳುಗಿ ಹೋದರು ಅಂತ. ಆಚಾರ್ಯರನ್ನು ಪರಿಪೂರ್ಣವಾಗಿ ಪುಷ್ಪದಲ್ಲಿ ಮುಳುಗಿಸಿಬಿಟ್ರಂತೆ ದೇವತೆಗಳು. ಭಾಳ ಸಂತೋಷ ಆಯಿತು ಎಲ್ರಿಗೂ ಕೂಡ. ಅದಾದ ಮೇಲೆ ಎಷ್ಟೊತ್ತಾದ ಮೇಲೆ ಇನ್ನೇನು ಆಚಾರ್ಯರು ಹೊರಗಡೆ ಕಾಣಿಸ್ಕೊಳ್ಬೇಕಲ್ಲ, ಅದು ಪುಷ್ಪಗಳನ್ನೆಲ್ಲ ತೆರೆದು ಬರಬೇಕು. ಅದಾಗಲಿಲ್ಲ ಅಂತ ಅಲ್ಲಿದ್ದ ಶಿಷ್ಯರೆಲ್ಲ ಹೋಗಿ ಆ ಪುಷ್ಪಗಳನ್ನು ತೆಗೀಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಆಚಾರ್ಯರಿರಲಿಲ್ಲ, ಅದೃಶ್ಯರಾದರು. ಎಷ್ಟು ಸಂತೋಷವಾಗಿತ್ತು ಅಷ್ಟೇ ದುಃಖವಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ. ಎಲ್ಲರೂ ದುಃಖ ಪಡುತ್ತಿದ್ದಾಗ ಶರೀರವಾಣಿಯಾಯಿತು. ಆಚಾರ್ಯರು ತಾವು ಮೂಲಬದ್ರಿಯನ್ನು ಪ್ರವೇಶ ಮಾಡಿದ್ದಾರೆ. ಅಲ್ಲಿ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಇರ್ತಾರೆ. ನೀವು ಯಾರೂ ದುಃಖ ಪಡಬೇಡಿ, ಇಲ್ಲಿ ಆಚಾರ್ಯರು ಒಂದು ಅಂಶದಿಂದ ತಾವು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಇವತ್ತಿಗೂ ಕೂಡ ಆಚಾರ್ಯರು ಒಂದು ಅಂಶದಿಂದ ಎಲ್ಲಿ ಪಾಠ ಹೇಳ್ತಾ ಅದೃಶ್ಯರಾದರೂ ಅಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ ಅವರು ಹಾಗೆ ತಾವು ಅಲ್ಲಿ ಅದೃಶ್ಯರಾದಂತಹ ದಿನ ಅದು ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ. ಆದ್ದರಿಂದ ಅದರ ಜ್ಞಾಪಕಾರ್ಥವಾಗಿ ನಾವು ಮಧ್ವನವಮಿಯನ್ನು ಆಚರಣೆ ಮಾಡ್ತೇವೆ. ಆಚಾರ್ಯರು ಅದಕ್ಕೆ ಮಧ್ವನವಮಿ ಆಚರಣೆ ಮಾಡುವಾಗ ಎರಡು, ಮಿಕ್ಕವರದೆಲ್ಲ ಆರಾಧನೆಗಳು, ಆಚಾರ್ಯದ ಆರಾಧನೆ ಅಲ್ಲ, ಇದು ಮಧ್ವನವಮಿ ಆಚರಣೆ. ಆರಾಧನೆ ಅಂದರೆ ಅವರು ವೃಂದಾವನ ಪ್ರವೇಶ ಮಾಡಿದಂಥ ದಿನವನ್ನು ಆರಾಧನೆ ಅಂತ ಮಾಡ್ತೇವೆ. ನಮ್ಮ ಆಚಾರ್ಯರು ಇನ್ನೂ ಶರೀರದಲ್ಲಿದ್ದಾರೆ, ದೇಹ ಬಿಡದ ಆಚಾರ್ಯರವರಾದ್ದರಿಂದ ಏನಕ್ಕೆ ನವಮಿ ಅಂದರೆ ಒಂದು 9ಗೆ ಬಹಳ ಪ್ರಾಮುಖ್ಯತೆ ಇದೆ. ನವವಿಧವಾದ ಭಕ್ತಿಗಳು ಅಂತ ನಮ್ಮಲ್ಲಿ 9 ವಿಧವಾದ ಭಕ್ತಿ: ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಅದು ಭಾಗವತದಲ್ಲಿ ಪ್ರಹ್ಲಾದರಾಜರ ಬಾಯಿಯಲ್ಲಿ ವೇದವ್ಯಾಸ ದೇವರು ಹೇಳಿಸಿದ್ದಾರೆ. 9 ವಿಧವಾದ ಭಕ್ತಿಯಿಂದ ಭಗವಂತನನ್ನು ನಾವು ಅಪೂರ್ವವಾದ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ. ಅದು 9 ವಿಧವಾದ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನುವುದಕ್ಕೆ ಲೋಕದಲ್ಲಿ ಇವತ್ತಿಗೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಉದಾಹರಣೆ ಅದು ಮಧ್ವಾಚಾರ್ಯರೇ. ಹಾಗಾಗಿ ಅವರ ಒಂದು ಅಪೂರ್ವವಾಗಿರ್ತಕ್ಕಂತಹ ಒಂದು ಮಹಾತ್ಮೆ, ಅವರು ನಡೆದುಕೊಂಡಂಥ ರೀತಿ, ಅವರು ದೇವರ ಸೇವೆ ಮಾಡಿದಂತಹ ವಿಧಾನ, ಇವೆಲ್ಲ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಕಿಂಚಿತ್ ಅಳವಡಿಸಿಕೊಂಡು ನವವಿಧವಾದ ಭಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಕೃಷ್ಣ ಪರಮಾತ್ಮನ ಸೇವೆ ಮಾಡುತ್ತಾ ಜೀವನದಲ್ಲಿ ನಾವು ಉತ್ಕೃಷ್ಟತೆಯನ್ನು ಪಡೀಲಿಕ್ಕೆ ಏನು ಬೇಕೋ ಆ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಲಿ ಎನ್ನುವ ಅರ್ಥದಲ್ಲಿ ಅದು ಮಧ್ವನವಮಿಯ ಆಚರಣೆ ಬಂದಿದೆ. ನಮಗೆ ಮಧ್ವನವಮಿ ಬಂದಾಗೆಲ್ಲ ಬಹಳ ಹೆಮ್ಮೆ ಆಗಬೇಕು. ಯಾಕೆಂದರೆ ನಮ್ಮ ಆಚಾರ್ಯರಿದ್ದಾರೆ ಅಂತ ಅವರು ವೃಂದಾವನ ಪ್ರವೇಶ ಎಲ್ಲ ಮಾಡಿಲ್ಲ, ದೇಹ ಬಿಟ್ಟಿಲ್ಲ. ದೇಹದಲ್ಲಿ ಇವತ್ತು ಕೂಡ ಪಾಂಚಭೌತಿಕ ದೇಹ ಅಂತ ಏನು ಭಗವಂತ ಕೊಟ್ಟಿದ್ದಾನೆ, 32 ಲಕ್ಷಣೋಪೇತವಾದಂಥ ದೇಹ, ಅದೇ ದೇಹದಲ್ಲಿ ಆಚಾರ್ಯರಿದ್ದಾರೆ. ಇರುವ ಆಚಾರ್ಯರಿಗೆ ಸ್ಮರಣೆ ಮಾಡುವುದು ಪ್ರತಿ ವರ್ಷ ಪ್ರತಿದಿನವೂ ಕೂಡ ಅವರ ಸ್ಮರಣೆ ಮಾಡುತ್ತೇವೆ. ಅವರು ಅವತ್ತು ಅದೃಶ್ಯರಾದರು ಅಂತ ಅದೊಂದು ದಿನವನ್ನು ವಿಶೇಷವಾಗಿ ಮಧ್ವನವಮಿ ಅಂತ ಆಚರಣೆ ಮಾಡುತ್ತಾರೆ. ಆಚರಣೆ ಮಾಡಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಮಗೆಲ್ಲ ಒಂದು ಸುವರ್ಣ ಅವಕಾಶ. ಪ್ರತಿದಿನ ಅವರದ ಗ್ರಂಥಗಳನ್ನೇನು ಅಧ್ಯಯನ ಮಾಡಿರ್ತೇವೆ, ಅವರು ಕೊಟ್ಟಂತಹ ಒಂದು ಅಪೂರ್ವವಾದ ಕೊಡುಗೆಯನ್ನೇನು ಸ್ಮರಣೆ ಮಾಡಿರ್ತೇವೆ, ಅವೆಲ್ಲವನ್ನು ಆಚಾರ್ಯರಿಗೆ ಅವತ್ತು ಅರ್ಪಣೆ ಮಾಡುವಂತಹ ದಿನ. ನಾವು ಮಾಡಿದಂಥ ಎಲ್ಲ ಪುಣ್ಯ ಕಾರ್ಯಗಳು ಅವರಿಗೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಅವರ ಉಪಾಸ್ಯ ಮೂರ್ತಿ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಿದರೆ ಭಗವಂತ ಅದನ್ನು ತೆಗೆದುಕೊಂಡು ಅನಂತ ಮಡಿ ಮಾಡಿ ನಮಗೆ ಅನುಗ್ರಹ ಮಾಡಲಿ ಎನ್ನುವ ಒಂದು ದ್ಯೂತಕವಾಗಿ ಮಧ್ವನವಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಆಚಾರ್ಯ, ಈಗ ಮಧ್ವನವಮಿನ ಮನೇಲಿ ಯಾವ ಥರ ಆಚರಣೆ ಮಾಡಬೇಕು? ಮಧ್ವನವಮಿಯನ್ನು ಮನೆಯಲ್ಲಿ ಆಚರಣೆ ಮಾಡಬೇಕು ಅಂತ ಇಷ್ಟಪಡುವವರು ವಾಯುಸ್ತುತಿ ಪಾರಾಯಣ ಮಾಡಬಹುದು, ಮಧ್ವವಿಜಯ ಪಾರಾಯಣ ಮಾಡಬಹುದು. ವಿಶೇಷವಾಗಿ ಹನುಮಂತ ದೇವರಿಗೆ ಮಧು ಅಭಿಷೇಕ. ಅದು ಮಧು ಅಂದರೆ ಅದು ಹನುಮಂತ ದೇವರು ಅಂತ. ಮಧು ಇತ್ಯಾನಂದ್ಯ ಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಅಂತ ಇದೆ. ಮಧು ಅಂದರೆ ಆನಂದ ಅಂತ, ವಾ ಅಂದರೆ ಜ್ಞಾನ ಅಂತ, ತೀರ್ಥ ಅಂತ. ಅವರ ಹೆಸರೇ ಆನಂದ ತೀರ್ಥರು. ಆದ್ದರಿಂದ ಮಧು ಅಂದರೆ ಆನಂದ ತೀರ್ಥ ಅಂತ. ಜಗತ್ತಿಗೆ ಆನಂದವನ್ನು ಕೊಡಲಿಕ್ಕೆ ಬಂದವರು ಆಚಾರ್ಯರು. ಆದ್ದರಿಂದ ನಮಗೆಲ್ಲರಿಗೂ ಆನಂದ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮಧು ಅಭಿಷೇಕ, ಹನುಮಂತ ದೇವರಿಗೆ ಮಧು ಅಭಿಷೇಕ. ಬಳಿತಾ ಸೂಕ್ತ ಇದೆ, ಪವಮಾನ ಸೂಕ್ತಗಳಿವೆ. ಬರೋರು ಅದನ್ನು ಹೇಳಿಕೊಂಡು ಅಭಿಷೇಕ ಮಾಡ್ಬೋದು. ಸುಮಧ್ವಿಜಯವನ್ನು ಹೇಳಿಕೊಂಡು ಅಭಿಷೇಕ ಮಾಡ್ಬೋದು. ವಾಯುಸ್ತುತಿ ಪಾರಾಯಣ ಮಾಡ್ಬೋದು. ಹೆಣ್ಣು ಮಕ್ಕಳಿಗೆ ಮಧ್ವನಾಮ ಇದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಪ್ರಸನ್ನ ತೀರ್ಥರು ಮಧ್ವವಿಜಯವನ್ನು 65 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸಂಗ್ರಹ ಮಧ್ವವಿಜಯ ಅಂತ ಅದನ್ನು ಕರೀತಾರೆ. ವಿದ್ಯಾಪ್ರಸನ್ನ ತೀರ್ಥರ ಭಾಮಿನಿ ಷಟ್ಪದಿ, ಒಂದು ಷಟ್ಪದಿಯಲ್ಲಿ ಇಡೀ ಮಧ್ವವಿಜಯವನ್ನು ಅವರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದನ್ನು ಪಾರಾಯಣ ಮಾಡಿಕೊಳ್ಳಬಹುದು. ಹೀಗೆ ಬೇಕಾದಷ್ಟು ಹರಿದಾಸರ ನಾಮಗಳಿವೆ. ಮಧ್ವಾಚಾರ್ಯರ ಮೇಲೆ ಕೊಂಡಾಡಿರುವಂತಹ ನಾಮಗಳು ಅಸಂಖ್ಯಾತವಾಗಿದೆ. ಅದನ್ನು ಹೇಳಿಕೊಳ್ಳೋದು, ಅದನ್ನು ಹೇಳಿಕೊಂಡು ನಮ್ಮ ಕೃತಜ್ಞತೆಯನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡ್ಬೋದು. ಇದು ಭಾಳ ಸುಲಭವಾಗಿ ಮಾಡಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇನ್ನೂ ವಿಶೇಷವಾಗಿ ಅವರ ಸೇವೆ ಮಾಡಬೇಕು ಅನ್ನುವವರು ಹರಿಕಥಾಮೃತ ಸಾರವನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡೋದು ಅಂತ. ಹರಿಕಥಾಮೃತ ಸಾರ ಅಂದರೆ ಅದನ್ನು ಕನ್ನಡದ ನ್ಯಾಯಸುಧ ಅಂತ ಕರೀತೇವೆ. ಏನು ಸುಧಾ ಗ್ರಂಥದಲ್ಲಿ ಪ್ರಮೇಯಗಳಿವೆ ಅವೆಲ್ಲವನ್ನು ತಿಳಿಯಾದ ಕನ್ನಡದಲ್ಲಿ ಬಿಚ್ಚಿಟ್ಟಿದ್ದಾರೆ ಜಗನ್ನಾಥದಾಸರು. ಅದು ಆಚಾರ್ಯರ ಸರ್ವಶಾಸ್ತ್ರಗಳ ಸಮಗ್ರವಾಗಿರ್ತಕ್ಕಂಥ ಕನ್ನಡದ ಕೈಪಿಡಿ. ಅದಕ್ಕೆ ಒಂದು
ಸಂಧಿ, ಸುಮಾರು 32 ಸಂಧಿಗಳಿವೆ. ಒಂದೊಂದು ಸಂಧಿ ಇವತ್ತಿನಿಂದ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡುತ್ತೇನೆ ಅಂತ ಪ್ರಾರಂಭ ಮಾಡಿ ಮುಂದಿನ ವರ್ಷದ ಮಧ್ವನವಮಿಯಷ್ಟರೊಳಗೆ ಆ ಸಂಧಿ ಪರಿಪೂರ್ಣವಾದ ಪಾಠ ಮುಗಿಸ್ಕೊಂಡು ಅವತ್ತು ಅರ್ಪಣೆ ಮಾಡುವುದು. ಒಂದೊಂದು ವರ್ಷಕ್ಕೆ ಒಂದೊಂದು ಸಂಧಿ ಅಂತ ಮಾಡಿದರೆ ಅದಕ್ಕಿಂತ ಅದ್ಭುತವಾದಂಥ ಇನ್ನೊಂದು ಮಧ್ವ ವಿಜಯದ ಆಚರಣೆ ಅದು ಲೌಕಿಕರಲ್ಲಿ, ಅದರಲ್ಲೂ ಮನೆಯಲ್ಲಿ ಯಾರು ಮಾಡ್ತೇವೆ ಅಂತ ಇಷ್ಟಪಡ್ತಾರೆ ಅದಕ್ಕಿಂತ ಮಿಗಿಲಾದದಿಲ್ಲ. ಆಚಾರ್ಯರಿಗೆ ಬಹಳ ಸಂತೋಷವಾಗ್ತದೆ. ಆಚಾರ್ಯರಿಗೆ ಸಂತೋಷವಾದರೆ ಭಗವಂತ ಪ್ರೀತನಾಗ್ತಾನೆ. ಭಗವಂತ ಪ್ರೀತನಾದ ಅಂದರೆ ನಮ್ಮ ಜೀವನ ಉಜ್ಜೀವನವಾಗುತ್ತೆ, ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ನಾವು ತಿಳಿಬೋದು. ಇಷ್ಟೊತ್ತು ನಮಗೆ ಈ ವಿಚಾರಗಳನ್ನು ಮಧ್ವನವಮಿ ಬಗ್ಗೆ ವಿಶಿಷ್ಟತೆ ತಿಳಿಸಿದ್ದಕ್ಕೆ ಆಚಾರ್ಯಗೆ ಧನ್ಯವಾದಗಳು ಆಚಾರ್ಯ. ಕೃಷ್ಣ.